ಆತ್ಮಕ್ಕೆ ನೀವು ವಂಚನೆ ಮಾಡಬೇಡಿ. ನಿಮ್ಮ ಆತ್ಮನ ನಂಬಿ. ಯಾವತ್ತೂ ಸೆಲ್ಫ್ ಡೌಟ್ ಬಹಳ ದೊಡ್ಡ ರೋಗ ಅದು. ಆ ಡೌಟಿಂಗ್ ಮೈಂಡ್ ಯಾವಾಗ ಬಂದ್ಬಿಡ್ತೋ, ಇದೊಂಥರ, ಇದನ್ನು ನಾನು ಸೈಂಟಿಫಿಕ್ ಮೈಂಡ್ ಅಂತಲೇ ಕರೆಯೋದು. ಗಾಯತ್ರಿ ಮಂತ್ರನ ಸುಮ್ಮನೆ ನಂಬಿ ಹೇಳಿದ್ರೆ ಪರಿಣಾಮ ಆಗುತ್ತೆ. ಒಳಗಡೆ ಪರಮಾತ್ಮ ಇದ್ದಾನೆ ಅಂತ ನಮ್ಮ ಇಂಟೀರಿಯರ್ ಥಿಂಗ್ಸ್ ಏನೋ ಒಂದು ಸತ್ವ ಇದೆ ನಂಬಿದ್ರೆ ಏನೋ ಒಂದು ವರ್ಕ್ ಆಗುತ್ತೆ. ನಾನು ಎಕ್ಸ್ಪರಿಮೆಂಟ್ ಮಾಡ್ತೀನಿ, ಪ್ರೂಫ್ ಕೊಡಿ, ಸೈಂಟಿಫಿಕ್ ಪ್ರೂಫ್ ಕೊಡಿ ಅಂತ ಎಲ್ಲದಕ್ಕೂ ಕೇಳಿದ್ರೆ ಸೈಂಟಿಫಿಕ್ ಪ್ರೂಫ್ ಕೊಡೋದು ಬೇಕಿಲ್ಲ. ಯಾಕೆ ಕೊಡಬೇಕು? ಆ ಸ್ಕೆಪ್ಟಿಕಲ್ ಸೈಂಟಿಫಿಕ್ ಮೈಂಡ್ ಅದರಿಂದ ಪ್ರಪಂಚ ಎಲ್ಲ ಕ್ರೇಜಿಯಾಗಿ ಆಡ್ತಾ ಇರೋದು, ಹುಚ್ಚಿಡಿತಾ ಇರೋದು. ನಾನು ಸೈನ್ಸ್ಗೆ ಖಂಡಿತ ಎಗೇನ್ಸ್ಟ್ ಇಲ್ಲ. ಸೈನ್ಸನ್ನು ಬಳಸ್ಕೊಳ್ಬೇಕು. ಯಾವಾಗ ಸೈನ್ಸು ನಾವು ಮಾಸ್ಟರ್ ಆಗಿ ಸೈನ್ಸ್ ಗುಲಾಮ ಆಗೋದು ಯಾವಾಗ ಅಂದರೆ, ನಮಗೆ ವಿವೇಕ ಇದ್ದಾಗ, ಆತ್ಮಬಲ ಇದ್ದಾಗ, ಆತ್ಮದಲ್ಲಿ ಟ್ರಸ್ಟ್ ಇದ್ದಾಗ, ನಾವು ಸೆಂಟ್ರ್ನಲ್ಲಿದ್ದಾಗ ನಾವು ಸೈನ್ಸನ್ನು ಬಳಸ್ಕೋಬೋದು. ಸೈನ್ಸ್ ನಮ್ಮನ್ನು ಆಳಕ್ಕೆ ಸಾಧ್ಯ ಇಲ್ಲ. ಸೈನ್ಸ್ಗೆ ಗುಲಾಮರಾಗಬಾರ್ದು, ಡೌಟ್ಗೆ ಗುಲಾಮರಾಗಬಾರ್ದು. ವಿಶ್ವಾಸಕ್ಕೆ ಬೇಕಾದ್ರೆ ನಾವು ನಮ್ಮ ಡೌಟ್ಗಳನ್ನ ಸರೆಂಡರ್ ಮಾಡ್ಬೋದು, ನಮ್ಮ ಅಹಂಕಾರನ ಸರೆಂಡರ್ ಮಾಡ್ಬೋದು. ಆತ್ಮವಿಶ್ವಾಸ ಬಹಳ ಮುಖ್ಯ.